ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಐ ಟೋಲ್ಡ್ ಎಸ್ಟರ್ಡೇ, ನಿನ್ನೆನೆ ಹೇಳಿದ್ದೆ, ಅಕಸ್ಮಾತ್ ಗ್ಯಾಪ್ ಅಪ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ ನೋಡಬೇಕು. ಸೊ ಮಾರ್ಕೆಟ್ 50,000 ಅಥವಾ 51,000 ವರೆಗೂ ರೀಚ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಆಲ್ರೆಡಿ ಅದಕ್ಕಿಂತ ಮೇಲೆ ಕ್ರಾಸ್ ಆಗಿ ಮತ್ತೆ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇಟ್ಸ್ ಲೈಕ್ ನಾಟ್ ಅ ಸ್ಟ್ರಾಂಗ್ ಬುಲಿಶ್. ಓಕೆ, ಜಾಸ್ತಿ ಬೈಯಿಂಗ್ ಲೆವೆಲ್ ನನಗೆ ಇಲ್ಲಿ ಕಾಣ್ತಾ ಇಲ್ಲ. ಓಕೆ, ಸೊ ಆಲ್ರೆಡಿ ಮೂವ್ ಆಗಿದೆ 50 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಯಾವ ರೀತಿ ನಾವು ಟ್ರೇಡ್ ಮಾಡಬಹುದು? ರೀಸೆಂಟ್ ಲೋ ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ. ಓಕೆ, ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಆಲ್ವೇಸ್ ಒಂದು ಸ್ವಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಆಲ್ವೇಸ್ ಇಲ್ಲೊಂದು ಸ್ವಿಂಗ್ ಇದೆ ಅಂಡ್ ಇಲ್ಲೊಂದು ಸ್ವಿಂಗ್ ಇದೆ. ಸೊ ಈ ಸ್ವಿಂಗ್ ಕೆಳಗಡೆ ಕ್ಲೋಸ್ ಆಯ್ತಾ ಅಂದ್ರೆ ಈ ಸ್ವಿಂಗ್ ಕೆಳಗಡೆ ಮಾರ್ಕೆಟ್ ಬಂತ, ಸೊ ಸೆಲ್ಲಿಂಗ್ ಅಪಾರ್ಚುನಿಟಿ. ಅಲ್ಲಿವರೆಗೂ ನಾವು ಇಲ್ಲಿವರೆಗೂ ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೋಬಹುದು. ಬಟ್ 51,000 ಒಳಗಡೆ ಕೆಳಗಡೆ ಅದು ಬಂತಂದ್ರೆ ಸೊ ಡೆಫಿನೆಟ್ಲಿ ಅದು ಪೂರ್ತಿ 50,500 ವರೆಗೂ ಬರಬಹುದು. ಅದಾದ ನಂತರ ಈ ಹೈ ಬ್ರೇಕ್ ಆದ್ರೆ ಗ್ಯಾಪ್ ಅಪ್ ಆಯ್ತು, ಸ್ವಲ್ಪ ಸೈಡ್ ವೇಸ್ ಆಯ್ತು. ಯಾಕಂದ್ರೆ ಸೈಡ್ ವೇಸ್ ಆಗ್ಲೇಬೇಕು, ಯಾಕಂದ್ರೆ ಈ ಸ್ವಿಂಗ್ ಅಲ್ಲಿರೋ ರೇಂಜ್ ಏನಿದೆ ಅದು ತುಂಬಾ ಜಾಸ್ತಿ ಇದೆ. 400 500 ಪಾಯಿಂಟಿನ ಒಂದು ಸ್ವಿಂಗ್ ಇದೆ ಇದು. ಹಾಗಾಗಿ ಸೊ ಗ್ಯಾಪ್ ಅಪ್ ಆದ್ರೆ ಮಾತ್ರ ಬೈಯಿಂಗ್ ಅಪಾರ್ಚುನಿಟಿ, ಇಲ್ಲ ಅಂದ್ರೆ ಇಲ್ಲ. ಸೊ ಯಾವುದೇ ರೀತಿ ಓಪನ್ ಆಗಿ ಸೈಡ್ ವೇಸ್ ಆಗಿ ಈ ಲೋ ಬ್ರೇಕ್ ಆದ್ರೆ 51,200 ಲೆವೆಲ್ ಬ್ರೇಕ್ ಆದ್ರೆ 51,000 ಅಥವಾ 50,950 ವರೆಗೂ ನಮ್ಮ ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದಾದ ನಂತರ ಡೈರೆಕ್ಟ್ಲಿ ಸೊ 50,720 ಅಥವಾ 730 ವರೆಗೂ ನಮ್ಮ ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಸೊ ನಿಫ್ಟಿನೂ ಕೂಡ ಬುಲಿಶ್ ಇದೆ ಅಂತ ನಾನು ಹೇಳಿದ್ದೆ, ಬಟ್ ಮಾರ್ಕೆಟ್ ಇವತ್ತು ಕಂಪ್ಲೀಟ್ಲಿ ವಾಲಟೈಲ್ ಆಗಿದೆ. ಓಕೆ, ಗ್ಯಾಪ್ ಅಪ್ ಓಪನ್ ಆಯ್ತು ಬಟ್ ರಿವರ್ಸಲ್ ಬರಲಿಲ್ಲ. ಆಸ್ ವಿ ಎಕ್ಸ್ಪೆಕ್ಟೆಡ್ ಯು ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಮಾಡಬಹುದಾಗಿತ್ತು ನಾವು, ಬಟ್ ಟ್ರೇಡ್ ನಮಗೆ ಸಿಕ್ಕಿಲ್ಲ, ಕಂಪ್ಲೀಟ್ಲಿ ಡೌನ್ ಇದೆ. ಓಕೆ, ಈ ಲೆವೆಲ್ ಬ್ರೇಕ್ ಆದ್ರೆ ನಾನು ಸೆಲ್ಲಿಂಗ್ ಅಂತ ಹೇಳಿದ್ದೆ. ಸೊ ಈ ಲೆವೆಲ್ ಬ್ರೇಕ್ ಆಗಿತ್ತು ಅಂಡ್ ಇಲ್ಲಿವರೆಗೂ ಕೆಳಗಡೆ ಬಂತು. ಅದಂತ ಪೂರ್ತಿ ಅದೇ ರೇಂಜ್ ಅಲ್ಲಿ ಮಾರ್ಕೆಟ್ ಇದು ಆಗಿದೆ. ಸೊ ಇಲ್ಲೊಂದು ಫಾರ್ಮ್ ಕ್ರಿಯೇಟ್ ಆಗಿದೆ. ಈ ಲೋ ಬ್ರೇಕ್ ಆದ್ರೆ ಈ ಲೋ ಇರೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಸೆಲ್ಲಿಂಗ್ ಅಂತೂ ಇದರಲ್ಲಿಲ್ಲ. ಸೊ ಸೆಲ್ಲಿಂಗ್ ಸಿಕ್ಕರು ನಮಗೆ ಎಷ್ಟು ಪಾಯಿಂಟ್ ಸೆಲ್ಲಿಂಗ್ ಸಿಗಬಹುದು? ಅರೌಂಡ್ 50 ಟು 60 ಪಾಯಿಂಟ್ ಸೆಲ್ಲಿಂಗ್ ಬೇಕು ಅಂದ್ರೆ ಈ ಲೋ ಬ್ರೇಕ್ ಆದ್ರೆ 23,480 ಲೆವೆಲ್ ಕೆಳಗಡೆ ಟ್ರೇಡ್ ಆದ್ರೆ ಅದು ಎಲ್ಲಿವರೆಗೂ ಬರಬಹುದು? 23,420 ಅಥವಾ 410 ವರೆಗೂ ಮಾರ್ಕೆಟ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಾಳೆ ಎಕ್ಸ್ಪೈರಿ ಇರುವ ಕಾರಣ ಮಾರ್ಕೆಟ್, ಯಾಕಂದ್ರೆ ಇದು ನೋಡಿ 1 2 3 ದಿನ ಆಯ್ತು, ಇದ್ರಲ್ಲಿ ಜಾಸ್ತಿ ಮೂವ್ ಬಂದಿಲ್ಲ. ಸೊ ನಾಳೆ ಮೇ ಬಿ ನಮಗೆ ಟ್ರೆಂಡಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಐದರ್ ಅಪ್ ಟ್ರೆಂಡ್ ಹೋಗ್ಬೋದು ಅಥವಾ ಡೌನ್ ಟ್ರೆಂಡ್ ಹೋಗ್ಬೋದು. ಸೊ ಟ್ರೆಂಡಿ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಲಾಸ್ಟ್ 2 ಡೇಸ್ ಇಂದ ಇದರಲ್ಲಿ ಯಾವುದೇ ಮೂವ್ ಇಲ್ಲ. ಇವತ್ತು ಬಂದಿರೋದಷ್ಟೇ. ಇದು ಕಂಪ್ಲೀಟ್ಲಿ ವೆಲಟೈಲ್ ಮೂವ್. ಓಕೆ, ನಾಟ್ ಅ ಟ್ರೆಂಡಿ, ಇಟ್ ಇಸ್ ಅ ವೆಲಟೈಲ್ ಮೂವ್ ಆಗಿದೆ. ಸೊ ಆಸ್ ಆಫ್ ನೋ ದಟ್ಸ್ ಇಟ್. ಥ್ಯಾಂಕ್ ಯು.